ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕಠಿಣ ಪರಿಶ್ರಮ ಪಟ್ಟರೆ ಯಾವುದೂ ಅಸಾಧ್ಯವಿಲ್ಲ. ಪ್ರತಿದಿನ ದೇವಿಯ ಪಠಣ ಮಾಡಿದರೆ ದೇವಿಯು ಆಯುರಾರೋಗ್ಯವನ್ನ ಖಂಡಿತ ದಯಪಾಲಿಸ್ತಾಳೆ ಎಂದು ವೇದಮೂರ್ತಿ ವಿಶ್ವೇಶ್ವರಯ್ಯ ಚಿಕ್ಕಮಠ ಗುರುಗಳು ಹೇಳಿದ್ದಾರೆ. ಹೌದು ವೀಕ್ಷಕರೇ, ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಸುಕ್ಷೇತ್ರ ಹಾಲಕುಸುಗಲ್ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಸದ್ಗುರು ಸಿದ್ದಾರೂಢ ಮಹಾಸ್ವಾಮಿಗಳ ಮಠದಲ್ಲಿ ಸತತವಾಗಿ 9 ದಿನಗಳ ಪರ್ಯಂತರವಾಗಿ ದೇವಿಯ ಆರಾಧನೆಯನ್ನ ಮಾಡುವುದರ ಮೂಲಕ ಹಾಗೂ ದೇವಿಯು ಮಹಿಷಿ ಹಾಗೂ ರಕ್ತ ಬೀಜಾಸುರರನ್ನ ಸಂಹಾರ ಮಾಡಿದ ಘಟನಾವಳಿಗಳನ್ನ ಗ್ರಾಮದ ಭಕ್ತರೆಲ್ಲರಿಗೂ ತಿಳಿಸಿಕೊಟ್ಟಿದ್ದಾರೆ. ಮತ್ತು ಅದೇ ರೀತಿಯಾಗಿ ಗ್ರಾಮದ ಸುಮಂಗಲಿಯರು ಕೂಡ 9 ದಿನಗಳ ಕಾಲ ಉಪವಾಸವಿದ್ದು ಕೊನೆಯ ದಿನವಾದ ಇಂದು ವಿವಿಧ ರೀತಿಯ ಪೂಜಾ ಪುನಸ್ಕಾರವನ್ನ ಬನ್ನಿ ಮರಕೆ ಮಾಡಿ ಎಲ್ಲ ಸಕಲ ಜೀವಿಗಳಿಗೂ ಹಾಗೂ ಪುರಾಣವನ್ನ ಕೇಳಿದಂತಹ ಭಕ್ತರಿಗೂ ಆ ದೇವಿಯು ಒಳಿತನ ಮಾಡಲಿ ಅಂತ ಶ್ರೀಗಳು ಈ ಸಂದರ್ಭದಲ್ಲಿ ಹೇಳಿದರು. ಈ ಎಲ್ಲ ಕಾರ್ಯಕ್ರಮಕ್ಕೆ ಶ್ರೀ ಅಪ್ಪಣ್ಣ ಗುಡಿಸಾಗರ್ ಹಾಗೂ ಸಿದ್ದಾರೂಢ ಭಜನ ಮಂಡಳಿಯವರು ಅವರಿವರೆನ್ನದೆ ಗ್ರಾಮದ ಭಕ್ತರು ದೇವಿಯ ಪುರಾಣ ಕೇಳಿ ಆನಂದಿಸಿ ಮುಕ್ತಾಯದ ದಿನವನ್ನ ಸಾವಿರಾರು ಭಕ್ತಾದಿಗಳು ಆಗಮಿಸಿದ್ರು. ಅಂದ್ರೇನು ದೇವಿ ಬೇರೆ ಅಲ್ಲ, ತಾನು ಬೇರೆ. ಈ ಒಂದು ಭಾವನಾ ಲೋಕದಲ್ಲಿ ಆ ಯೋಗಿ ಬೆರೆಯುವಂತವನಾಗ್ತಾ ಇದ್ದಾರೆ. ಏನಾದ್ರೂ ತಿನ್ಬೇಕು ಅಂತ ಅಪೇಕ್ಷೆ ಆತಂದ್ರೆ ಇಂಥವರ ಮನೆ ಅಂತ ಏನಿಲ್ಲ. ತಾನೇನಾದ್ರೂ ಅಪೇಕ್ಷೆಯನ್ನ ಪಟ್ಟು ಅಂತ ಹೋಗಿ ಅದನ್ನ ತಿಳಿದುಕೊಳ್ಳುವಂತವನಾಗ್ತಾ ಇದ್ದಾನೆ. ಅಪೇಕ್ಷೆಯಿಂದ ವಿಷಯ ಅದು ಮಾಡಲ್ಲ ಅಂತ ಮಾಡಬಹುದು. ಈ ರೀತಿಯಾಗಿರುವಂತ ತನ್ನದೇ ಆಗಿರುವಂತ ಸ್ವಾನಂದ ಸಾಮ್ರಾಜ್ಯದಲ್ಲಿ ಆ ಯೋಗಿ ಬೆಳೆಯುವಂತವನಾಗ್ತಾ ಇದ್ದಾನೆ. ಹಾಗೂ ಶ್ರೀಮಠದಲ್ಲಿ ವಿವಿಧ ರೀತಿಯ ಸಿಹಿ ಭೋಜನವನ್ನು ಕೂಡ ಪ್ರತಿದಿನ ಗ್ರಾಮದ ಭಕ್ತಾದಿಗಳು ನೆರವೇರಿಸಿಕೊಂಡು ಬಂದಿದ್ದಾರೆ. ಪರಮೇಶ್ವರ್ ತಿರ್ಲಾಪುರ್, ಟಿವಿ 24 ಕನ್ನಡ, ನವಲಗುಂದ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.